ಯೆಹೋಷಾಫಾಟನನ್ನು ನೆನಪಿಸಿಕೊಳ್ಳಿ. ದೇವರಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಡೆದವನು, ದೇವರಿಂದ ಆಶೀರ್ವದಿಸಲ್ಪಟ್ಟವನು. ಅಹಜ್ಯನ ಸಂಗಡ ಒಡಂಬಡಿಕೆ ಮಾಡಿಕೊಂಡಾಗ ಅವನ ಕಾರ್ಯ ಸೋಲನ್ನು ಕಂಡಿತು. ಹಡಗು ಒಡೆದು ಹೋಯಿತು, ಅವನ ಕಾರ್ಯ ಸಫಲವಾಗದೆ ಹೋಯಿತು. ಯಾರೊಂದಿಗೆ ನೀವು ಪಾರ್ಟ್ನರ್ಶಿಪ್ ಅನ್ನು ಇಟ್ಟುಕೊಂಡಿದ್ದೀರಿ? ಅವನೊಬ್ಬ ದುರಾಚಾರಿ ಆಗಿದ್ದರೆ ಅವನನ್ನು ಬಿಟ್ಟು ನೀವು ಅಗಲಬೇಕು. ಪಾಪಾತ್ಮರ ಮಾರ್ಗದಲ್ಲಿ ನೀವು ನಿಂತುಕೊಳ್ಳಬಾರದು. ಧರ್ಮ ನಿಂದಕರೊಡನೆ ನೀವು ಕೂತುಕೊಳ್ಳಬಾರದು. ದುಷ್ಟನೊಟ್ಟಿಗೆ ನೀವು ಅನ್ಯೋನ್ಯತೆಯಿಂದ ಇರಕೂಡದು. ನಿಮ್ಮ ಜೀವಿತದಲ್ಲಿ ಯೋಚಿಸಿ ನೋಡಿರಿ. ಅದು ನಿಮ್ಮ ಪಕ್ಕದ ಮನೆಯವರಾಗಿರಬಹುದು, ಮುಂದಿನ ಮನೆಯವರಾಗಿರಬಹುದು, ನಿಮ್ಮ ಜೊತೆ ಕೆಲಸ ಮಾಡುವವರಾಗಿರಬಹುದು, ನಿಮ್ಮ ಜೊತೆ ಓದುವವರಾಗಿರಬಹುದು, ನಿಮ್ಮ ಗ್ರಾಮದವರಾಗಿರಬಹುದು, ಸ್ವಂತದವರೇ ಆಗಿರಬಹುದು. ಸೈತಾನನವರನ್ನು ಉಪಯೋಗಿಸಿ ನಿಮ್ಮ ಆಶೀರ್ವಾದಗಳನ್ನು ಕೆಡಿಸುತ್ತಾ ಇದ್ದಾನೆ. ಹೆಂಡತಿ ಹೇಳುವರು, ಅವರೊಟ್ಟಿಗೆ ಸೇರಬೇಡಿ, ಅವರು ಸರಿ ಇಲ್ಲ, ಅವರು ದುಷ್ಟರು, ನಿನಗೇನು ಗೊತ್ತು, ಅವ್ರು ನನ್ನ ಫ್ರೆಂಡು, ನಾಶವಾಗುವಿರಿ. ಹೆಂಡತಿ ಒಳ್ಳೆ ಆಲೋಚನೆ ಕೊಟ್ಟರೆ ನೀವು ಅದನ್ನು ಕೇಳಿರಿ. ಆ ವ್ಯಕ್ತಿ ಸರಿ ಇಲ್ಲ, ಅವನು ದುಷ್ಟನು, ಅವನ ನಿಮಿತ್ತ ಅನೇಕ ಕುಟುಂಬಗಳು ಬಾಧಿಸಲ್ಪಟ್ಟಿವೆ, ಅವನೊಟ್ಟಿಗೆ ನಿಮಗೆ ಅನ್ಯೋನ್ಯತೆ ಬೇಡ ಅಂದರೆ ನೀವು ಅಗಲಬೇಕು. ಇಲ್ಲ, ನನಗೆ ಫ್ರೆಂಡ್ಶಿಪ್ಪೇ ಮುಖ್ಯ ಎಂದು ಹೇಳಿದರೆ ಯೇಸು ಹೇಳುತ್ತಾನೆ, ಹೋಗು, ಅವನ ಹಿಂದೆಯೇ ಹೋಗೆಂದು ಹೇಳುವನು. ನಾಳೆ ಒಂದು ಆಪತ್ತು ಬರುವಾಗ ಯಾವುದು ನಿಮಗೆ ಸಫಲವಾಗದು, ದೇವರು ನಿಮಗೆ ಸಹಾಯ ಮಾಡುವುದಕ್ಕಾಗದು. ಮನುಷ್ಯರನ್ನು ಮೆಚ್ಚಿಸಬೇಡಿರಿ, ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವುದಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿರಿ.